ಯಾರಾದ್ರೂ ಏನಾದ್ರೂ ಹೇಳಿದ್ರ? ಅತ್ತೆ ಕೋಪಿಸಿಕೊಂಡಳು. ಅತ್ತೆ ಕೋಪಿಸಿಕೊಂಡಳು. ಕೋಪಿಸಿ ಕೋಪಿಸಿ ಕೋಪಿಸಿಕೊಂಡಳು. ನಮ್ಮ ಅತ್ತೆ ಕೋಪಿಸಿಕೊಂಡಳು. 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 ಅತ್ತೆ ಕೋಪಿಸಿಕೊಂಡಳು. ಹಿರಿ ಅಕ್ಕನು ಚಿತ್ತದಿ ಭ್ರಮೆಗೊಂಡಳು. ಹಿರಿ ಅಕ್ಕನು ಚಿತ್ತದಿ ಭ್ರಮೆ 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 ಭ್ರಮೆಗೊಂಡಳು. ತವರ್ಮನೆಯತ್ತ ಹೋದಳು. ಪಾರ್ಥ ತವರ್ಮನೆಯತ್ತ ಹೋದಳು. ತವರ್ಮನೆಯತ್ತ ಹೋದಳು ಉತ್ತರಿಸಲಿಯದೆ. ಪಾರ್ಥ ತವರ್ಮನೆಯತ್ತ ಹೋದಳು ಎಂದು ಉತ್ತರಿಸಲಿಯನೆ. ಅತ್ತೆ ಕೋಪಿಸಿಕೊಂಡಳು. ಹಿರಿಯಕ್ಕನು ಚಿತ್ತದಿ ಭ್ರಮೆಗೊಂಡಳು. ಅಮ್ಮ ಯಾರೇನ ನಿಂದರಮ್ಮ, ನಿಮ್ಮನ್ನು ಮತ್ಯಾರು ನಿಲ್ಲಿಸಿದರಮ್ಮ, ನಿಮ್ಮನ್ನು ಮತ್ಯಾರು ನಿಲ್ಲಿಸಿದ ಅಮ್ಮ. ಪವಡಿಸುವರೇನೆ ಓ ಧೀರೆ ಪವಡಿಸುವರೇನೆ ಯಾರೇನ ನಿಂದರಮ್ಮ. ಯಾರೇನ ನಿಂದರಮ್ಮ, ನಿಮ್ಮನ್ನು ಮತ್ಯಾರು ನಿಂದಿಸಿದರಮ್ಮ. ಚಿತ್ತಗೊಳ್ಳುವುದಕ್ಕೆ ದುಗುಡಕ್ಕೆ ಕಾರಣ ಏನು ಎನ್ನುವ ಹಾಗೆ ಅರಿತಿದ್ದೇನೆ ನಾನು. ಬಹುತೇಕ ಯಾರೋ ನಿಮ್ಮ ಮನಸ್ಸು ಕೆಡಿಸಬೇಕು ಎನ್ನುವ ಹಾಗೆ ಲೆಕ್ಕಾಚಾರ ಹಾಕಿ ಏನೋ ಹೇಳಿದ್ರು ನಿನಗೆ ಅಲ್ವಾ? ಗೊತ್ತಾಯ್ತು ನನಗೆ ಯಾರಿದ್ದಾರೆ. ನೀನಾದ್ರೂ ನಮ್ಮ ಅಮ್ಮನಿಗೆ ಹೇಳಿದೇನಾ? ನಮ್ಮ ಅಮ್ಮನ ಸುದ್ದಿ ಬಂದ್ರೆ ಜಾಗ್ರತೆ. ನೀವು ಹಾಗೆಲ್ಲ ನಮ್ಮ ಸುದ್ದಿ ಬರುವವರಲ್ಲ. ಅವರು ಹೇಳಿಲ್ಲ, ಇವು ಮಾತಾಡಲಿಲ್ಲ. ಆದರೂ ನಮ್ಮಮ್ಮ ಯಾಕೆ ಹೀಗೆ ಈ ರೀತಿಯಾಗಿ ಮಲಗಿದ್ದಾಳೆ? ಅದು ಸುಮ್ಮನೆ ಅಲ್ಲ, ಮೋರೆಗೆ ಮುಸುಕನ್ನಾದ್ದು ಈ ರೀತಿಯಾಗಿ ಮಲಗುವುದಕ್ಕೆ ಕಾರಣ ಏನು ಅಂತ ನನಗೆ ಅರ್ಥ ಆಗಲಿಲ್ಲ ಅಮ್ಮ. ತಲೆನೋಯ್ತಾ ಇದೆಯಮ್ಮ? ಏನಾಯ್ತಮ್ಮ? ಹೌದು ಹೌದು, ಈ ರೀತಿ ಮಾತಾಡದೆ ಇದ್ದಿದ್ದು ನೋಡಿದರೆ ಅರ್ಥ ಆಗ್ತದೆ. ಇದು ಯಾರೋ ಏನೋ ಹೇಳಿದ್ದಲ್ಲ, ನಮ್ಮ ಮನೆಯವರೇ ಏನೋ ಹೇಳಿದ್ದು ಅಂತ. ಹೊರಗಿನವ್ರು ಯಾರಾದರೂ ಹೇಳಿದ್ರೆ ತಲೆ ಬಿಸಿ ಮಾಡಿಕೊಳ್ಳುವಷ್ಟು ಹೆಡ್ಡೆ ಅಲ್ಲ ನಮ್ಮಮ್ಮ, ನಮಗೊತ್ತುಂಟು.
ಇದು ಮನೆ ಒಳಗಿನವ್ರದ್ದೇ ಯಾರ್ದೋ ಕೆಲಸ. ಮನೆ ಒಳಗೆ ಯಾರಿದ್ದಾರೆ ಹೇಳುವವರು? ಇದ್ದಾರೆ ಬಾ, ಇದ್ದಾರೆ. ನಮ್ಮಲ್ಲಿ ದೊಡ್ಡಕ್ಕೆ ಸಿಟ್ಟು ಬರುವುದು ಯಾರಿಗೆ ಗೊತ್ತುಂಟ? ನಮ್ಮ ದೊಡ್ಡಪ್ಪನಾದಂಥ ಭೀಮಸೇನಿಗೆ. ಅವ ಏನಾದರೂ ಹೇಳಿದ್ನ? ಅಲ್ಲ, ಅವನಿಗೆ ಸಿಟ್ಟು ಬರುವುದಿದ್ರೆ ಯಾವಾಗ? ಊಟ ಕುಳಿತಾಗ ಅನ್ನ ಕಡಿಮೆ ಹಾಕಿದರೆ ಸಿಟ್ಟು ಬರ್ತದೆ ಅವನಿಗೆ. ನಮ್ಮ ಅಮ್ಮ ಅಲ್ಲಿ ಬಡಿಸ್ಲಿಕ್ಕೆ ಹೋಗುವುದಿಲ್ಲ, ಮತ್ತು ಅವು ಹೇಳುದು ಎಂಥದ್ದು ಅಷ್ಟೇ. ಓಹೋ, ಈಗ ಅರ್ಥ ಆಯ್ತು ನೋಡಿ. ಪ್ರಪಂಚದಲ್ಲಿ ಒಂದು ಮಾತಿಲ್ವ ಸ್ವಾಮಿ, 100 ಕಪ್ಪೆಗಳನ್ನು ತುಲಾಭಾರ ಮಾಡುವುದು ಒಂದೇ, ಅತ್ತೆ ಸೊಸೆ ಅನ್ಯೋನ್ಯತೆಯಿಂದ ಇರುವುದು ಒಂದೇ. ಓ, ಇದು ಅತ್ತೆ ಸೊಸೆ ಜಗಳ. ಸಿಟ್ಟು ಮಾಡ್ಕೊಂಡು ಮಲಗಿದ್ದಾಳೆ ನೋಡಿ. ಹೌದದು? ಇಲ್ಲಪ್ಪ, ಅಲ್ಲ ನೀವು ಎಂಥ ಶಬ್ದ ಮಾಡ್ರು ಇದಲ್ಲ, ಇದು ಆ ಜಗಳದ್ದಲ್ಲ. ಕಾರಣ ಏನು? ನಮ್ಮ ಅಮ್ಮ ಹಾಗೂ ಅಜ್ಜಿ ಇದ್ದದ್ದು ಅತ್ತೆ ಸೊಸೆಯರ ಆಗ. ಅಮ್ಮ ಮಗಳ ಅಂತ ಸಂಬಂಧವನ್ನು ಹೊಂದಿದವರು ನಮ್ಮ ಅಮ್ಮ ಹಾಗೂ ಅಜ್ಜಿ. ಹಾಗಿದ್ರೆ ಮತ್ತೆ ಜಗಳ ಆಗುವುದು ಎಲ್ಲಿಂದ? ನಮ್ಮ ಅಮ್ಮನಿಗೆ ಸಿಟ್ಟು ಬರುವುದು ಎಲ್ಲಿಂದ? ಸಿಟ್ಟು ಬಂದದ್ದಲ್ಲ ಅಂದರೆ ಅಜ್ಜಿ ಏನು ಹೇಳಿದ್ದು ಅಲ್ಲ. ಹಾಗಿದ್ರೆ ಅತ್ತೆ ಸೊಸೆ ಜಗಳ ಅಲ್ಲ, ಇದು ಬೇರೆ ಜಗಳ, ಗಂಡ ಹೆಂಡತಿ ಜಗಳ. ಗೊತ್ತಾಯ್ತು ನನಗೆ. ಮೊನ್ನೆ ನಮ್ಮ ಅಮ್ಮ ತವ್ರ ಮನೆಗೆ ಹೋಗಿದ್ಲು. ಈ ಗಂಡಂದ್ರಿಗೆ ಹೆಚ್ಚಿನದಾಗಿ ಸಿಟ್ಟು ಬರುವುದು ಯಾವಾಗ ಗೊತ್ತುಂಟ? ಹೆಂಡತಿ ತವ್ರ ಮನೆಗೆ ಹೋಗ್ತೇನೆ ಅಂತ ಹೊರಟಾಗ. ಓ, ಬಹುತೇಕ ನಮ್ಮ ಅಪ್ಪ ಏನೋ ಹೇಳಿದ್ದಾನೆ, ಅದಕ್ಕಾಗಿ ಜಗಳ ಆಗಿದೆ. ನಮ್ಮ ಅಪ್ಪ ಅಮ್ಮನ ಜಗಳದಲ್ಲಿ ನಮ್ಮ ಹೊಟ್ಟೆ ಹಸುವಂದು ಹಾಗೆ ಉಳಿತು ನೋಡಿ. ನಮ್ಮ ಅಮ್ಮ ಮಾತಾಡುವುದಿಲ್ಲ ಈಗ. ಆದರೆ ಅಪ್ಪ ಅಮ್ಮಂಗೆ ಜಗಳ ಆಗಿದ್ದು ಹೌದಾ? ಇದು ಆಗಲಿಕ್ಕಿಲ್ಲ. ನಮ್ಮ ಅಪ್ಪ ಅಮ್ಮನ ಮದುವೆ ಸುದ್ದಿ ಎಲ್ಲ ನನಗೆ ಗೊತ್ತುಂಟು. ಹೌದೌದು, ಮದುವೆಲ್ಲ ನಾನಿಲ್ಲ, ಮತ್ತೆ ಸುದ್ದಿ ಗೊತ್ತಾಗಿದ್ದೆ ಹಾಗೆ. ನಮ್ಮ ಅಮ್ಮ ಹೇಳಿದ ಮೇಲೆ ಗೊತ್ತಾದದ್ದು ನಮಗೆ. ಹೌದಪ್ಪ, ನಮ್ಮ ಅಪ್ಪ ಅಮ್ಮನದ್ದು ಪ್ರೇಮ ವಿವಾಹ. ಎಷ್ಟು ಕಷ್ಟಪಟ್ಟಿದ್ದಾರಂತೆ ಮದುವೆ ಆಗಲಿಕ್ಕೆ. ಹೌದಪ್ಪ, ಇವತ್ತಿನವರೆಗೆ ನಮ್ಮ ಅಪ್ಪ ಅಮ್ಮನಿಗೆ ಒಂದು ಮಾತನ್ನೂ ಹೇಳಿದ್ದಿಲ್ಲ, ನಮ್ಮ ಅಮ್ಮ ಅಪ್ಪನಿಗೆ ಒಂದು ಮಾತನ್ನೂ ಹೇಳಿದ್ದಿಲ್ಲ. ಅಷ್ಟು ಅನ್ಯೋನ್ಯತೆಯ ಸಂಸಾರ ನಮ್ಮದ್ದು. ಹಾಗಿದ್ರೆ ಅಪ್ಪನೂ ಏನೂ ಹೇಳಲಿಲ್ಲ, ಅಜ್ಜಿಯೂ ಏನೂ ಹೇಳಲಿಲ್ಲ, ದೊಡ್ಡಪ್ಪಂತೂ ಸುದ್ದಿಗೆ ಬರಲಿಲ್ಲ. ಹಾಗಿದ್ರೆ ಇದ್ದಾರೆ. ಯಾರು ಅಂತ ಈಗ ಅರ್ಥವಿಸಿಕೊಂಡಿದ್ದೇನೆ. ಇಷ್ಟು ಅನ್ಯೋನ್ಯತೆಯ ಸಂಸಾರವನ್ನು ನೋಡಿದ